ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ರೌಂಡ್ ಟೇಬಲ್ ಇಂಡಿಯಾ, ಲೇಡೀಸ್ ಸರ್ಕಲ್ ಇಂಡಿಯಾ ಹಾಗೂ ಫುಡ್ ಫ್ಯಾಷನ್ ಟ್ರೆಂಡ್ ಸಹಯೋಗದಲ್ಲಿ ಸ್ಕೈಟೌನ್ ಗ್ರೂಪ್ ಸಹಕಾರದಿಂದ 2 ದಿನಗಳ ಮೆಗಾ ಫಂಡ್ ರೈಸಿಂಗ್ ಈವೆಂಟ್ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮಾಲೀಕರಾದ ಉದ್ಯಮಿ ಡಾಕ್ಟರ್ CHVSV ಪ್ರಸಾದ್ ಅವರು ಉದ್ಘಾಟನೆ ಮಾಡಿದರು. ಶಿಕ್ಷಣದ ಮೂಲಕ ಸ್ವಾತಂತ್ರ್ಯ ಎಂಬ ಧ್ಯೇಯ ವ್ಯಾಖ್ಯೆ ಹೊಂದಿರುವ ಸಂಸ್ಥೆ ಈಗಾಗಲೇ 9272 ತರಗತಿ ಕೊಠಡಿಗಳನ್ನು ನಿರ್ಮಿಸಿದೆ. ಭಾರತದಾದ್ಯಂತ ಹಿಂದುಳಿದ ಮಕ್ಕಳಿಗೆ ಅತ್ಯಾಧುನಿಕ ಮೂಲ ಸೌಕರ್ಯವನ್ನು ನಿರ್ಮಿಸಿದೆ. ಇವರ ಕಾರ್ಯಕ್ರಮವು 10.2 ಮಿಲಿಯನ್ ಮಕ್ಕಳ ಮೇಲೆ ಪರಿಣಾಮ ಬೀರಿದೆ. ಅದರಂತೆ ಹುಬ್ಬಳ್ಳಿಯಿಂದ 3ನೇ ಬಾರಿಗೆ ಹುಬ್ಬಳ್ಳಿ ಲೀಲ್ 3.0 ಹಮ್ಮಿಕೊಂಡಿದ್ದು, ಈ ಪ್ರದರ್ಶನದ ಮೂಲಕ ಬಂದಂತಹ ಹಣವನ್ನು ಬಡಮಕ್ಕಳ ಶಿಕ್ಷಣ, ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸುವ ಉದ್ದೇಶ ಹೊಂದಿದ್ದಾರೆ. ಈ 2 ದಿನಗಳ ಪ್ರದರ್ಶನದ ಶಾಪಿಂಗ್, ಆಹಾರ, ಕಲೆ, ಸಂಗೀತ ಹೀಗೆ ವೈವಿಧ್ಯಮಯ ಅನುಭವ ನೀಡುತ್ತಿದೆ. ಇದಲ್ಲದೆ ಹೊರಾಂಗಣ ಆಟಗಳು ಮತ್ತಷ್ಟು ಪ್ರದರ್ಶನದ ರಂಗನ್ನು ಹೆಚ್ಚಿಸುತ್ತಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಖ್ಯಾತ ಉದ್ಯಮಿ ಡಾಕ್ಟರ್ VSV ಪ್ರಸಾದ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಳಿಗೆಯನ್ನು ವೀಕ್ಷಣೆ ಮಾಡಿದರು. ರೌಂಡ್ ಟೇಬಲ್ಸ್ ಇಂಡಿಯಾ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾ ವತಿಯಿಂದ ಆಯೋಜಿಸಿರುವಂತಹ ಹುಬ್ಳಿ ಲೀಲ್ ಫ್ರೀ 3 ಕಾರ್ಯಕ್ರಮ ಇವತ್ತು ಕ್ಯೂಬಿಕ್ಸ್ ಹೋಟೆಲಲ್ಲಿ ಆರಂಭಗೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸುಮಾರು 80 ರಿಂದ 90 ಸ್ಟಾಲ್ಸ್ ಇದರಲ್ಲಿ ಆಯೋಜಿಸಿದ್ದಾರೆ. ಈ ಒಂದು ಸ್ಟಾಲ್ಸ್ ಅಲ್ಲಿ ಎಲ್ಲಾ ತರದ ಉತ್ಪನ್ನಗಳನ್ನು ಅವರು ಅದರ ರಿಲೇಟೆಡ್ ಬಿ ಸ್ಯಾರೀಸ್, ಸ್ಕೂಲ್ ಐಟಮ್ಸ್, ಚಿಲ್ಡ್ರನ್ಗೆ ಬೇಕಾಗಿರುವಂತಹ ಸ್ಪೋರ್ಟ್ಸ್ ಐಟಮ್ಸ್, ಲೇಡೀಸ್ಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಫ್ಯಾಷನ್ ಸಾಮಗ್ರಿಗಳನ್ನ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ.
ಇದರಲ್ಲಿ ಪೂನಾದಿಂದ, ಕೊಲ್ಲಾಪುರದಿಂದ, ಬಾಂಬೆದಿಂದ, ಗಂಗಾವತಿ, ಸಿಂಧನೂರು ಎಲ್ಲ ಸುತ್ತಮುತ್ತಲಿನ ನಮ್ಮ ಬರೀ ಕರ್ನಾಟಕ ಅಲ್ಲ ಮಹಾರಾಷ್ಟ್ರದಿಂದನೂ ಬಂದು ಇದರಲ್ಲಿ ಸ್ಟಾಲ್ಸ್ ಆಯೋಜಿಸಿದ್ದಾರೆ. ಈ ಒಂದು ಸದಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾನು ಹುಬ್ಬಳ್ಳಿ ನಾಗರಿಕರಲ್ಲಿ ಕೇಳ್ತಾ ಇದ್ದೀನಿ. ಇದರಲ್ಲಿ ಅವರು ಉಳಿತಾಯ ಇರುವಂತಹ ಹಣದಿಂದ ಇವರೇನು ಸಾಮಾಜಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದು ನಿಜವಾಗ್ಲೂ ಬಹಳ ಶ್ಲಾಘನೀಯ. ಮುಂಬರುವ ದಿನಗಳಲ್ಲಿ ಸಹಿತ ಇಂಥ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಅದರಲ್ಲಿ ಉಳಿಯುವಂತಹ ಒಂದು ಹಣದಿಂದ ಇವರು ಸಮಾಜ ಸೇವೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಇದೇ ವೇಳೆ ಕಲಘಟಗಿ ತಾಲೂಕಿನ ದ್ಯಾಮಾಪುರ ಗ್ರಾಮದ ಎಲ್ಪಿಎಫ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಪೋರ್ಟ್ಸ್ ಕಿಟ್ ಮತ್ತು ಧಾರವಾಡದ ಸಮರ್ಥಮಂ ಟ್ರಸ್ಟ್ ಅಂಗವಿಕಲರ ಸಂಸ್ಥೆಗೆ 1 ತಿಂಗಳ ಆಗುವಷ್ಟು ರೇಷನ್ ಒದಗಿಸಲಾಯಿತು. ಇದೇ ವೇಳೆ ಅರ್ಜುನ್ ಮಹಾಜನ್ ಮಾತನಾಡಿ, ಈ ಎಕ್ಸಿಬಿಷನ್ನಲ್ಲಿ 80ಕ್ಕಿಂತ ಹೆಚ್ಚು ಸ್ಟಾಲ್ ಹಾಕಿದ್ದಾರೆ. ಬೆಳಗಾಂ, ಕೊಲ್ಲಾಪುರ್, ಮಹಾರಾಷ್ಟ್ರ ಹೀಗೆ ಹಲವು ಕಡೆಯಿಂದ ಎಕ್ಸಿಬಿಟರ್ಸ್ ಬಂದು ಸ್ಟಾಲನ್ನು ಹಾಕಿದ್ದಾರೆ. ಇದರಲ್ಲಿ ಬಂದಂತಹ ಆದಾಯವನ್ನು ಬಡ ಮಕ್ಕಳಿಗೆ ಸಹಾಯ ಮಾಡುತ್ತೇವೆ ಎಂದು ತಿಳಿಸಿದರು. ನಾವು ರೌಂಡ್ ಟೇಬಲ್ ಇಂಡಿಯಾ ಲೇಡಿ ಸರ್ಕಲ್ ಇಂಡಿಯಾ ವತಿಯಿಂದ ಇವತ್ತು ಲಿಟಲ್ ಫ್ರೀ 3.2 ಎಕ್ಸಿಬಿಷನ್ ಆರಂಭಿಸಿದ್ದೀವಿ. ಇದರಲ್ಲಿ 80ಕ್ಕಿಂತ ಹೆಚ್ಚಿಗೆ ಸ್ಟಾಲ್ಸ್ ಇದಾವೆ. ಇದರಲ್ಲಿ ಬೇರೆ ಬೇರೆ ಊರಿಂದ ಬಾಂಬೆ, ಪೂನಾ, ಬೆಲ್ಗಾಂ, ಕೊಲ್ಲಾಪುರದಿಂದ ಎಕ್ಸಿಬಿಟರ್ಸ್ ಬಂದಿದ್ದಾರೆ. ಇದರಲ್ಲಿ ಈ ಎಕ್ಸಿಬಿಷನ್ ನಾವೇನು ಫಂಡ್ ರೈಸ್ ಮಾಡ್ತೀವಿ, ಇದಕ್ಕೂ ಬಡ ಮಕ್ಕಳಿಗೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಇದು ಮಾಡ್ತೀವಿ. ಇವತ್ತು ಈ ಕಾರ್ಮಿಗೆ ನಮ್ಗೆ ಚೀಫ್ ಗೆಸ್ಟ್ ಆಗಿ ಪ್ರಸಾದ್ ಸರ್ ಬಂದಿದ್ದಾರೆ. ನಮ್ಮ ಮೇನ್ ಸ್ಪಾನ್ಸರ್ ಸ್ಕೈಟೌನ್ ಇದ್ದಾರೆ. ಅವ್ರ ಸಹಾಯದಿಂದ ಒಂದು ಸಣ್ಣ ಇವೆಂಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಸಪೋರ್ಟ್ ಬೇಕು. ಎಲ್ಲರೂ ಪ್ಲೀಸ್ ಫ್ಯಾಮಿಲೀಸನ್ನು ಕರ್ಕೊಂಡು ಬಂದು ನಮ್ಮ ಇವೆಂಟನ್ನು ಸಪೋರ್ಟ್ ಮಾಡಿ. ಇದರಲ್ಲಿ ಏನು ನಾವು ದುಡ್ಡು ಜನರೇಟ್ ಮಾಡ್ತೀವಿ, ದಟ್ ವಿಲ್ ಬಿ ಯೂಸ್ ಫಾರ್ ಸೋಷಿಯಲ್ ಕಾಸ್. ಇದನ್ನು ಹೇಳಿ ತಾವೀಗ ನೋಡಿದಿರಿ, ಈ ಒಂದು ಕಾರ್ಯಕ್ರಮ ಶುಭಾರಂಭ ಆಗಿದೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಇನಾಗ್ರೇಷನ್ ಸಮಯದಲ್ಲೇನೆ ಒಂದು ಕಲಘಟಗಿ ದ್ಯಾಮಾವರ ಸ್ಕೂಲ್, ಗವರ್ಮೆಂಟ್ ಸ್ಕೂಲ್ಗೆ ಅವ್ರಿಗೆ ಬೇಕಾಗಿರುವಂತಹ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟು ಈಗ ಅವ್ರಿಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅದೇ ತರ ಧಾರವಾಡಲ್ಲಿರುವಂತಹ ಒಂದು ಸಮರ್ಥಮ್ ಅಂತ ಒಂದು ಏನು ಅಂಗವಿಕಲರದ್ದು ಒಂದು ಸಂಸ್ಥೆ ಇದೆ. ಆ ಸಂಸ್ಥೆವರೆಗೆ 1 ತಿಂಗಳಿಗೆ ಬೇಕಾಗಿರುವಂತಹ ಒಂದು ರೇಷನ್ ಸಹಿತ ಈ ಸಂದರ್ಭದಲ್ಲಿ ಈಗ ಕೊಟ್ಟಿದ್ದಾರೆ. ಅದೇ ತರ ಈ ಒಂದು ಕಾರ್ಯಕ್ರಮ ಮುಗಿದಿಂದ ಇದರಲ್ಲಿ ಏನು ಹಣ ಉಳಿತಾಯ ಆಗ್ತದೆ, ಆ ಹಣದಿಂದ ಇನ್ನೂ ಬೇರೆ ಬೇರೆ ಸಂಸ್ಥೆಗಳಿಗೆ ಇವರು ಸಹಾಯ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಸಹಿತ ಇವರು ಇಂಥ ಒಂದು ಸಮಾಜ ಪರ ಕೆಲಸ ಮಾಡ್ಲಿ ಅಂತ ಈ ಸಂಸ್ಥೆಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಇವರ ಕಾರ್ಯಕ್ಕೆ ಡಾಕ್ಟರ್
ವಿಎಸ್ವಿ ಪ್ರಸಾದ್ ಅವರು ಸಾಥ್ ನೀಡುವುದರ ಜೊತೆಗೆ ಅಭಿನಂದನೆ ಸಲ್ಲಿಸಿದರು. ಅವರು ಕೂಡ ಸಂತಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಸುದರ್ಶನ ಜಾಧವ್, ಅರ್ಜುನ ಮಹಾಜನ, ಸುವರ್ಣ ಜರ್ತಾಘರ, ನೇಹಾ ಪುರೋಹಿತ, ಶ್ರೇಯಾ ಸುತಾರಿಯಾ, ಶರ್ವರಿ ಅಗರವಾಲ, ಶ್ರೀನಿವಾಸ ಪವಾರ್, ಜಿತೇಂದ್ರ ಪುರೋಹಿತ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು.